ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ನೆನ್ನೆನೇ ಹೇಳಿದ್ನಲ್ಲ, ಟೆಂಪಲ್ಗೆ ಹೋಗ್ತಿದ್ದೀವಿ, ಮಾದಪ್ಪ ಟೆಂಪಲ್ಗೆ. ನಮ್ಮ ಅಕ್ಕ ಅವರು ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಇವತ್ತು ನಾನು ರೆಡಿ ಆಗಿದ್ದೀನಿ. ಅಂದರೆ ನಾನೇನು ಸ್ಯಾರಿ ತಂದಿರಲಿಲ್ಲ, ನಮ್ಮ ಅಕ್ಕನೇ ತಂದಿದ್ದು. ಅವಳದಿದ್ದು ಹೊಸ ಸ್ಯಾರಿ, ಇನ್ನು ಅವಳು ಕೂಡ ಒಂದು ಸಲನೂ ಹಾಕಿಲ್ಲ. ಸೊ ನನಗೆ ತಂದ್ಕೊಟ್ಟವಳೆ, ಅದಕ್ಕೆ ನಾನು ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತೈತೆ, ಸಿಂಗಲ್ ಪಿನ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಅಕ್ಕನೂ ತೋರಿಸ್ತೀನಿ, ಅವಳು ರೆಡಿ ಆಗೋಳೆ, ಫೋಟೋ ತೊಗೋತವಳೆ. ಅಲ್ಲಿ ನೋಡಿ, ಫೋಸ್ ನೋಡಿ. ಇಲ್ಲಿ ಈ ಕಡೆ ನೋಡಿ, ಈ ಕಡೆ ನೋಡ್ರೆ ಅವಳನ್ನೇ ನೋಡ್ತೀರ. ನೋಡಿ, ನಮ್ಮ ಅಕ್ಕನೂ ರೆಡಿ ಆಗೋಳೆ. ಅಯ್ಯೋ, ನಾನೇ ಹಾಕಿಲ್ಲ ಚೈನು. ನಮ್ಮ ಅಕ್ಕ ಚೈನ್ ಕೂಡ ತಂದೋಳೆ, ಹಾಕೋಬೇಕು ನಾನು ಇವಾಗ. ಬಾ ಪಾಪು, ನಿನ್ ತೋರಿಸ್ತೀನಿ. ಪಾಪು ನೋಡ್ತಾ ಇರ್ಬೋದು ನೀವು ನಮ್ಮ ಖುಷಿದು ಮತ್ತು ಯಶಿಕೊಂದು ಔಟ್ಫಿಟ್ ಹೇಗಿದೆ ಅಂತ. ಇವತ್ತು ನಾನೇ ರೆಡಿ ಮಾಡಿರೋದು. ಬೆಳಗ್ಗೆನೇ ಎದ್ದು ಅವ್ರನ್ನ ರೆಡಿ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು, ನಾನು ರೆಡಿಯಾಗಿದ್ದು. ಅವಳು ನಮ್ಮ ಯಶಿಕಾ ಬಿಸಿಲು ಅಂದ್ಬಿಟ್ಟು ಅವಳ ಮುಖ ನೋಡಿ ಹೆಂಗೆ ಮಾಡ್ಕೊಂಡು, ಅವಳು ತಿರ್ಗೇ ನೋಡ್ತಾ ಇಲ್ಲ ಅವಳು. ನಮ್ಮ ಅಕ್ಕನ ಔಟ್ಫಿಟ್ ನೋಡಿ ಹೆಂಗಿದೆ. ಸ್ಯಾರಿ ಇದೆ, ಸೇಮ್ ಸ್ಯಾರಿ ನನ್ನ ಹತ್ರನೂ ಇರೋದು. ನೀವು ನೋಡಿದ್ದೀರಾ ಆಲ್ರೆಡಿ ಓದ್ ವ್ಲಾಗಲ್ಲಿ. ನಾನು ಆ ಸ್ಯಾರಿ ತಂದಿಲ್ಲ, ಸೊ ಹಾಗಾಗಿ ಅವಳು ಸೀರೆನೇ ಹಾಕ್ಕೊಂಡೆ. ಅದು ಕೂಡ ಚೆನ್ನಾಗಿದೆ. ಗೈಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನೆಲ್ಲ ಮ್ಯಾಚ್ ಮ್ಯಾಚಿಂಗ್ ಹಾಕಿದ್ದೀನಿ ನೋಡಿ. ಬ್ಲ್ಯಾಕ್ ಬಳೆ, ಬ್ಲ್ಯಾಕ್ ಚೈನ್ ಎಲ್ಲ ಮ್ಯಾಚಿಂಗ್. ಗೈಸ್, ನಮ್ಮ ಖುಷಿ ಯಶಿಕೆ ಏನಂತವಳು ನೋಡಿ. ಡೈಲಿ ಏನಪ್ಪ, ಏನು ಹೇಳು, ಡೈಲಿ ವಿಡಿಯೋ ಬರೀ ನಿಂದು ಅಂತವಳು. ಮತ್ತಿನ್ನೇನು ಉಣ್ಣೋನು. ನೋಡ್ತಾ ಇರ್ಬೋದು ನೀವು, ನಾನು ನಮ್ಮ ಅಕ್ಕ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಅಂತ. ದೇವಸ್ಥಾನಕ್ಕೆಲ್ಲ ಸೊ ಹಾಗಾಗಿ ಆ ಥರ ರೆಡಿಯಾಗಿದ್ದೀವಿ. ಅರ್ಶಿ ಕೂಡ ಬಂದಿದ್ದಾಳೆ. ಅರ್ಶಿ ಅವ್ರ ಅಕ್ಕ ಎಲ್ಲ ಬಂದಿದ್ದಾರೆ. ತೋರಿಸ್ತೀನಿ ನೋಡಿ ಇವಾಗ ನಾನು. ಅರ್ಶಿ ಹೇಗೆ ನಾನು ಏನೇನೋ ರೇಕ್ಸ್ ಹಾಕ್ಬಿಟ್ಟೆ, ಅದಕ್ಕೆ ಅವಳು ಬೈತಾ ಇದ್ಲು. ಅವಳು ನನಗೂ ರೇಗಿಸ್ತಾ ಇದ್ಲು ಅಕ್ಕನಿಗೆ. ನಮ್ಮ ಅಕ್ಕನಿಗೆ ಅವಳು ಕಂಪ್ಲೇಂಟ್ ಹೇಳ್ತಿದ್ಲು, ನೋಡಿ ಅಕ್ಕ ಹೆಂಗೆ ಹೇಳ್ತಾಳೆ ಅಂತ ಅಂದ್ಕೊಂಡು ಕಂಪ್ಲೇಂಟ್ ಹೇಳ್ತಾ ಇದ್ಲು. ಏನಂತ ಹೇಳ್ತಿದೆ ಅಂದರೆ, ನಾವೀಗ ದೇವಸ್ಥಾನಕ್ಕೆ ಹೋಗ್ತಿರೋ ರೀಸನ್ ಬಂದು ಅವಳಿಗೆ ಗಂಡು ಒಳ್ಳೆ ಹುಡುಗ ಸಿಗ್ಲಪ್ಪ ಅಂತ ಹೋಗ್ತಾ ಇರೋದು ಅಂದ್ಕೊಂಡು ರೇಗಿಸ್ತಾ ಇದೆ. ಅದಕ್ಕೆ ಅವಳು ಬೈತಾ ಇದ್ಲು. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾ ಇದ್ಲು, ನಮ್ಮೆಲ್ಲರಿಗಿನ್ನ ನಮ್ಮ ಗಂಡಂದಿರಿಗಿನ್ನ ಇವಳಿಗೆ ಒಳ್ಳೆ ಗಂಡ ಸಿಗ್ಲಪ್ಪ, ಇನ್ನೂ ಚೆನ್ನಾಗಿ ಹೇಳಿದ ಮತ್ತೆಲ್ಲ ಕೇಳಿ ಅಂದ್ಕೊಂಡು ಹೇಳ್ತಾ ಇದ್ಲು. ಪೂಜೆಗೆಲ್ಲ ರೆಡಿ ಮಾಡಿ, ಇವತ್ತು ನಾನು ಪೂಜೆ ಮಾಡಿಲ್ಲ, ನಮ್ಮಮ್ಮನೇ ಪೂಜೆ ಮಾಡಿಬಿಟ್ಟವ್ರು ಇವತ್ತು. ಅವರೆಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಗೈಸ್, ಜನ ಜಾಸ್ತಿ ಇದ್ದರೆ ಏನು ಗೊತ್ತಾ ಗೈಸ್, ನಾವೊಂದೇ ಮಾತಾಡ್ತಿರ್ತೀವಿ, ಅವ್ರನ್ನ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ತುಂಬ ಡಿಸ್ಟರ್ಬೆನ್ಸು ಅಂತ. ನಮ್ಮಮ್ಮನ ಅಮ್ಮ ನೋಡಮ್ಮ ಅಂದರೆ, ಅಮ್ಮ ತಾಯಿ ನೀನೇನು ವೀಡಿಯೋ ಮಾಡ್ಕೊ, ನನ್ನಂತೂ ತೋರಿಸ್ಬೇಡ ಅಂದ್ಕೊಂಡು ನಮ್ಮಮ್ಮ ಅವಳೆ. ನಾವು ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ಬರ್ತೀನಿ ಅಂತಂದರು, ಇನ್ನೂ ಬಂದಿಲ್ಲ. ಅವಳು ನಮ್ಮ ಅಕ್ಕ ಬೇರೆ ಆಟೋಗೆ ಹೇಳಿಬಿಟ್ಟಿದ್ದಾಳೆ, ನಾನಾಗಿದ್ದರೆ ಬೇರೆ ಆಟೋಗೆ ಹೇಳ್ತಾ ಇದ್ದೆ. ಸೊ ಫೈನಲಿ ಆಟೋ ಬಂತು. ನಾನು ನಮ್ಮ ಭಾವನೂ ಕೂಡ ಬರ್ತಾರೆ. ಅವ್ರು ಬಸ್ ಸ್ಟಾಪಲ್ಲಿದ್ದಾರೆ, ಬಸ್ ಸ್ಟಾಪಲ್ಲಿ ಹತ್ಕೋತಾರೆ. ನಾವೇನಂತಂದರೆ, ನಮ್ಮ ಅಕ್ಕ ಹೇಳಲ್ಲ ಆಟೋದವರು, ಅವ್ರು ಬೇರೆ ರೂಟ್ಗೆ ಹೋಗ್ತಾಯಿದ್ರು. ಆಮೇಲೆ ನಮ್ಮಮ್ಮ ಹೇಳ್ಬಿಟ್ಟು ಇವಾಗ ಮತ್ತೆ ಹತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ, ಅಂದರೆ ಬಸ್ ಸ್ಟಾಪ್ ರೂಟ್ಗೆ. ನಮ್ಮ ಖುಷಿ ಯಶಿಕಾ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಒಂದೇ ಥರ. ಅವರಿಬ್ಬರು ನೋಡ್ತಾ ಇದ್ರೆ ನನಗೆ ನಮ್ಮಕ್ಕ ನಾವೇ ನೆನಪಾಗೋದು. ಇಲ್ಲಿ ಇನ್ನೂ ಪೂಜೆ ಆಗಿರಲಿಲ್ಲ, ತುಂಬ ಬೇಗನೆ ಬಂದಿದ್ದು. ಅವರೇ ನಮ್ಮ ಭಾವ, ತುಂಬ ಬೇಗನೆ ಬಂದಿದ್ದು. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೋ. ನೋಡ್ತಾ ಇರ್ಬೋದು ನೀವು ಮಾದಪ್ಪನ. ಒಂಥರ ಇಲ್ಲಿಗೆ ಹೋದ್ರೆ ನನಗೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ನೆಮ್ಮದಿ. ನನಗೆ ಎಷ್ಟೇ ನೋವು ಏನೇ ಇದ್ರೂ ಆ ಕ್ಷಣ ಅಲ್ಲಿ ಮರ್ತೇ ಬಿಡ್ತೀನಿ ನಾನು. ಗೈಸ್, ನಾವು ದೇವಸ್ಥಾನಕ್ಕೆ ಬಂದು ತುಂಬ ಹೊತ್ತಾಯಿತು, ಬಟ್ ಇನ್ನೂ ಪೂಜೆ ಆಗಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅವಳು ನನ್ನ ಫ್ರೆಂಡ್ ಸಹನ ಅಂತ, ಚೈಲ್ಡ್ಹುಡ್ ಫ್ರೆಂಡು, ಇವಾಗ ಸಿಕ್ಕೋಳೆ. ಅದೇ ದೇವಸ್ಥಾನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಫ್ಟರ್ ಲಾಂಗ್ ಟೈಮು. ಸೇ ಹಾಯ್. ನಾವೇ ನೋಡಿರಲಿಲ್ಲ, ಅವಳೇ ನೋಡಿರಲಿಲ್ಲ. ಅಂದರೆ ನನಗೆ ಗೊತ್ತಾಯಿತು ಸಹನ ಅಂತ, ನಾನು ರೀಲ್ಸ್ ಮಾಡ್ತಾಯಿದ್ದೆ, ಅವಾಗ ಗೊತ್ತಾಯಿತು. ಆಮೇಲೆ ಅವಳೇ ಮಾತಾಡಿಸಿದ್ಲು, ಆಮೇಲೆ ನಾವು ಮಾತಾಡಿಸ್ತು. ಅಂದರೆ ಫೇಸ್ ಏನು ಅಷ್ಟು ಯಾವುದು ಚೇಂಜ್ ಆಗಿಲ್ವಲ್ಲ ಗೈಸ್, ಹಂಗೆ ಐತೆ. ಕಂಡುಹಿಡಿತೀವಿ, ಹಂಗಾಗಿ ಕಂಡುಹಿಡಿಬೋದು. ಅವಳಿಗೂ ಮದುವೆ ಆಗಿ ಒಂದು ಬೇಬಿ ಇದೆ ನೋಡಿ. ಗೈಸ್, ಮಾಲಿಂಗ ಹಾಯ್ ಮಾಡು. ಗೈಸ್, ಅವನು ಹಾಯ್ ಎಲ್ಲ ಮಾಡಲ್ಲ, ಜಸ್ಟ್ ಸ್ಮೈಲ್ ಮಾತ್ರ ಮಾಡ್ತಾನೆ. ಅದೇ ಸ್ಮೈಲೇ ಕ್ಯೂಟ್ ಆಗೈತೆ ಒಂದು. ಇವಳು ಯಾರು ಅಂತ ಗೊತ್ತಾ ನಿಮಗೆ? ಇವಳ ಹೆಸರು ವೈಷ್ಣವಿ ಅಂತ. ಅಲ್ಲಪ್ಪ, ಹಾಯ್ ಮಾಡಪ್ಪ, ಹಾಯ್ ಮಾಡು. ಗೈಸ್, ಇವಳು ಅರ್ಶಿ ಅವ್ರ ಅಕ್ಕನ ಪಾಪು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅವಳು ಬಂದು ನನ್ನ ತೊಡೆ ಮೇಲೆ ಕೂತಿರೋದೇ ಹೆಚ್ಚು. ನಾನು ಬಾಯ್ ಮಾಡು ಅಂದರೆ ಎಲ್ಲಿ ಗೈಸ್ ಮಾಡ್ತಾಳೆ ಅವಳು.
ನಮ್ಮ ಅಕ್ಕ ಪೂಜೆ ಮಾಡಿಸಿದ್ಲಲ್ಲ, ಸೊ ಹಾಗಾಗಿ ಪ್ರಸಾದ ಕೂಡ ಮಾಡಿಸಿದ್ಲು. ನಾವು ಎಲ್ಲರಿಗೂ ಹಾಕ್ಕೊಟ್ಟಾದಮೇಲೆ ನಾನು ತಿಂತಿರ್ಲಿಲ್ಲ, ಲೇಟಾಗಿ ತಿಂತಿದ್ದೆ. ಅರ್ಶಿ ಹೊರಡ್ತಾ ಇದ್ದಾಳೆ, ಸೊ ಹಾಗಾಗಿ ಅವಳು ತಿಂತಾಯಿದ್ಲು. ನಮ್ಮ ಖುಷಿ ಏನು ಮಾಡಿದ್ಲು, ಅರ್ಧ ತಿಂದ್ಬಿಟ್ಟು ಅರ್ಧ ನಾನು ಕೊಟ್ಬಿಟ್ಲು. ನಮ್ಮಮ್ಮ ನೀನೇ ತಿನ್ಕೊ ಅಂದ್ರಲ್ಲ, ಸೊ ಹಾಗಾಗಿ ನಾನು ತಿಂತಾಯಿದ್ದೀನಿ. ಮಾಲಿಂಗುನ್ನ ಮತ್ತು ನಂದೀಶನ್ನ ಮಾತಾಡು ಅಂತಂದರೆ ಅವ್ರು ಏನೂ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ಏನೇನೋ ರೇಗಿಸ್ತಾ ಇದ್ದೋ. ಅರ್ಶಿ ಕೂಡ ಏನೇನೋ ಮಾತಾಡ್ತಾ ಇದ್ಲು, ಬಟ್ ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ವ, ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಗಿರೋ ಸಿಚುವೇಶನ್ ಬಂತು. ಏನು ಮಾಡೋದಕ್ಕಾಗಲ್ಲ. ನಿಜವಾಗ್ಲೂ ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಮ್ಯಾಲಿಂಗ ನನ್ನ ಬಿಟ್ಬಿಟ್ಟು ವಿಡಿಯೋ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಬಟ್ ಬಂದಾದಮೇಲೆ ಏನು ಮಾತಾಡಲಿಲ್ಲ. ನಮ್ಮ ಅಕ್ಕ ಪ್ರಸಾದನ ಬಾತು ಮತ್ತು ಪಾಯಸ ಮಾಡಿಸಿದ್ಲು. ಸ್ವಲ್ಪ ಜಾಸ್ತಿನೇ ಮಾಡಿದರು, ಬಟ್ ಏನಂದರೆ ವೇಸ್ಟ್ ಏನಾಗಲ್ಲ. ಇವ್ನ ಮಾಲಿಂಗ ನೋಡಿ ಕಳ್ಶಕ್ಕೆ ಹಾಕಿರೋ ಹೂವನ್ನ ತಂದು ನನಗೆ ಕೊಟ್ಟಿದ್ದಾನೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆಲ್ರೆಡಿ ಮುಡಿದ್ಬಿಟ್ಟಿದ್ದೀನಿ ಬೇರೆ, ಅದನ್ನು ಬಿಸಾಕ್ಬಿಟ್ಟು ಮುಡ್ಕೋಬೇಕು ಇವಾಗ ಅಲ್ವಾ ಮಾಲಿಂಗ? ನೋಡಿ ಸ್ಮೈಲ್ ಒಂದು ಮಾತ್ರ ಸಖತ್ತಾಗಿ ಮಾಡ್ತಾನೆ ಅಷ್ಟೇ. ನಾವು ದೇವ್ರ ಪ್ರಸಾದನ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡು ಜಾಸ್ತಿ ಮಾಡಿಸಿದಿರಲ್ಲ, ಸೊ ಹಾಗಾಗಿ ನಮ್ಮಮ್ಮ ಹೋಗ್ತೀನಿ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ನಾವು ಏನು ಮಾಡೋದು ಅಂದರೆ ಫುಲ್ ಪ್ರಸಾದ ನಾವೇ ಮಾಡಿಸಿರೋದ್ರಿಂದ ಪ್ರಸಾದ ಎಲ್ಲ ಕೊಟ್ಟು ಖಾಲಿ ಆದಮೇಲೆ ಹೋಗಬೇಕು. ಸೊ ಹಾಗಾಗಿ ನಾವು ಖಾಲಿ ಆದಮೇಲೆ ಅಂದರೆ ತೊಳೆದು ಕೊಟ್ಟು ಹೋಗಬೇಕು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು, ಆಮೇಲೆ ಹೋಗೋಣ, ಇವಾಗ ಏನು ಅರ್ಜೆಂಟು ಅಂದ್ಕೊಂಡು. ಗೈಸ್, ನಾನು ನನ್ನ ವೀಡಿಯೋನ ಮಾಡ್ಕೊಂಡಿರಲಿಲ್ಲ, ಅಂದರೆ ಮಾಡೋದಕ್ಕೆ ಕೊಟ್ಟಿದ್ದೆ, ಬಟ್ ವೀಡಿಯೋನೇ ಆನ್ ಮಾಡಿರಲಿಲ್ಲ, ಹಂಗೆ ಮಾಡಿಬಿಟ್ಟಿದ್ದ ಮಾಲಿಂಗ. ಆಮೇಲೆ ಅಕ್ಕ ನೀನು ಮಾಡು, ಅವರೆಲ್ಲ ವೀಡಿಯೋ ಮಾಡ್ಕೋತವ್ರೆ, ನೀನು ಮಾಡು ಅಂದ್ಕೊಂಡು ಹೋಗಿ ನೀನು ಬಡಿಸು, ನಾನು ವೀಡಿಯೋ ಮಾಡ್ಕೊಡ್ತೀನಿ ಅಂದ್ಕೊಂಡು ಅವ್ನು ಬಿಡಲೇ ಇಲ್ಲ. ವೀಡಿಯೋ ಮಾಡಿಕೊಟ್ಟ. ಸೀರಿಯಸ್ಲಿ ನಾನು ಏನಾದ್ರು ದೇವಸ್ಥಾನಕ್ಕೆ ಹೋದರೆ ನಾನು ಎಷ್ಟು ಕೇರ್ ಮಾಡ್ತಾನೆ ಅಂತಂದರೆ ಅವನು ನನ್ನ ಜೊತೆಲೇ ಇರ್ತಾನೆ. ನಿಜವಾಗ್ಲೂ ನಂಗೆ ಆಗ ಅನಿಸುತ್ತೆ, ನಮಗೆ ತಮ್ಮ ಇಲ್ವಲ್ಲ, ಸೊ ಹಾಗಾಗಿ ಏನೋ ಒಂಥರ ತಮ್ಮನ ಪ್ರೀತಿ ಅನ್ನೋ ಥರ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ, ನನ್ನನ್ನೇ ಅಲ್ಲ ಎಲ್ರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ, ಆದರೆ ನನ್ನನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾತಾಡಿಸ್ತಾನೆ. ಗೈಸ್ ಹೊಟ್ವಿ ಇವಾಗ ನಾವು ಪ್ರಸಾದ ಎಲ್ಲ ತಿಂದು ಪ್ರಸಾದ ಎಲ್ಲ ಖಾಲಿ ಮಾಡಿಸಿ. ಅಯ್ಯೋ ಪಾಪು ಗೈಸ್, ನಮ್ಮ ಮೆಷಿಕ ನೋಡಿ ಎಲ್ಗೊಂಟೋಗೋಳೆ ಅಲ್ಲಿ ಇಲ್ಲಿ ಖುಷಿ, ಅಲ್ಲಿ ಮುಂದೆ ಫುಲ್ ಎಶಿಕ ಹೋಗೋಳೆ. ಇವಾಗ ಮುಗೀತು ನಮ್ಮದು, ಹೊರಡ್ತಾ ಇದ್ದೀವಿ. ಬಸ್ ಬರುತ್ತೆ ಇವಾಗ. ಆಟೋ ಆಲ್ರೆಡಿ ಬಂದು ಹೋಯ್ತು, ಸೊ ಹಾಗಾಗಿ ಮತ್ತೆ ಬರೋದಿಲ್ಲ. ಬಸ್ ಬರುತ್ತೆ, ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಸ್ಸಲ್ಲಿ ಹೋಗ್ತೀವಿ ಈಗ. ಮಾಲಿಂಗಂಗೆ ಬಾಯ್ ಮಾಡ್ಬಿಟ್ಟು ಗೈಸ್, ನಾನು ಬ್ಯಾಗ್ನೇ ಮರೆದ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಹೋಗಿ ಎತ್ಕೊಬಂದೆ ಬ್ಯಾಗ್ನ. ಇವಾಗ ನಾವು ಹೇಳಬೇಕಂದ್ರೆ ಇವಾಗ ನಾನು ಮೈಸೂರಿಗೆ ಹೋಗಬೇಕಿತ್ತು, ಬಟ್ ಇಲ್ಲಿ ಲೇಟ್ ಆಯ್ತಲ್ಲ, ಸೊ ಹಾಗಾಗಿ ಹೋಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡ್ತೀನಿ ಮೈಸೂರಿಗೆ. ಗೈಸ್, ನಾವು ನಮ್ಮ ಅಕ್ಕನೇ ಬಿಟ್ಬಿಟ್ಟು ಹೊಂಟಾಯ್ತಿದ್ದೀವಿ. ಅಲ್ಲಿ ನೋಡಿ ಬತ್ತವಳು, ಅಷ್ಟು ದೂರ ಹೋಗ್ಬಿಟ್ಟಿದ್ದೀರಲ್ಲ ಬನ್ನಿ ಅಂತ. ಆಟೋ ಬಂದಿತ್ತು, ಸೊ ಹಾಗಾಗಿ ಹರ್ಷಿತಾ ಅವ್ರ ಅಕ್ಕ ಹೋದರು. ಯಾಕಂತಂದರೆ ಹರ್ಷಿತಾ ಅವ್ರ ಅಕ್ಕೊಂದು 2ನೇ ಪಾಪು, ಚಿಕ್ಕ ಪಾಪು, ಸೊ ಹಾಗಾಗಿ ಪಾಪನ ಬಿಟ್ಬಿಟ್ಟು ಬಂದಿದ್ರಲ್ಲ ಅಂತ ಹೊರಟ್ರು ಅವರು. ನಾವೆಲ್ಲ ಮುಗಿಯೋವರೆಗೂ ಪೂಜೆ ಮಾಡಿಸಿದ್ದೀವಲ್ಲ, ಅದಕ್ಕೆ ಎಲ್ಲ ಮುಗಿಯೋವರೆಗೂ ವೆಯ್ಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಅದೇನು ಮಾಡಲ್ಲ ಇರಪ್ಪ, ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಅವ್ರಿಗೆಲ್ಲ ಕ್ಲೀನಾಗೆಲ್ಲ ರೆಡಿ ಮಾಡಿದೆ ಗೈಸ್. ಇವಾಗ ನೋಡಿ ಎಲ್ಲ ಫುಲ್ ಜುಟ್ಟೆಲ್ಲ ಬಿಚ್ಕೊಂಡು ಆಟ ಆಡ್ಕೊಂಡು ಫುಲ್ ಬಾಲಿ ಇದು ಲೋಟೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎತ್ಕೊಂಡು ಚೆನ್ನಾಗಿ ಆಟ ಆಡೋರೆ ಮಾತ್ರ ಅವರು. ನಮ್ಮ ಯಶಿಕೂ ತೋರಿಸ್ತೀನಿ ರೀ, ಬಾ ಪಾಪು. ನಾನು ತಂಗಿ, ಇವಳು ಅಕ್ಕ. ನಾನು ನಮ್ಮ ಅಕ್ಕನಿಗೆ ಹೇಳ್ತಿದ್ದೆ ಗೈಸ್, ಅಲ್ಲಿ ಯಾರೋ ಕೇಳಿದ್ರು ನಿಮ್ಮ ಅಕ್ಕನಾ ಅಂತ. ಅದಕ್ಕೆ ನಾನಂದೆ ಹ್ಞೂ ನಾನೇ ಅಕ್ಕ, ಅವಳು ನನ್ನ ತಂಗಿ ಅಂತಂದೆ. ಅದನ್ನು ಅವಳು ಅಲ್ಲಿ ಕೇಳಿಸ್ಕೊಂಡು ಇಲ್ಲಿ ಹೇಳ್ತಾವಳು ನೋಡಿ. ಯಪ್ಪ, ಮಕ್ಕಳು ಕೇಳಿಸ್ಕೊಂಡಿರ್ತಾರೆ ಎಲ್ಲನೂ ಕೂಡ, ಎಲ್ಲನೂ ಅವ್ರು ಅಬ್ಸರ್ವ್ ಮಾಡಿರ್ತಾರೆ, ಒಂದಲ್ಲ ಒಂದು ಟೈಮಲ್ಲಿ ಹೇಳ್ತಾರೆ. ಮಕ್ಕಳು ಅಂತ ಅಂತೀವಿ ಅಷ್ಟೇ. ಕೌಲೆ ಐತೆ ಪಾಪು. ಇವಾಗ ಹೊಟ್ವಿ, ಮನೆಗೆ ಹೋಗಿ ಏನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಕುಡಿದ್ರೆ ಮುಗೀತು ಗೈಸ್. ಬಸ್ ಇದೆ ಅಂತ ಬಂದು, ಆದರೆ ಬಸ್ ಇಲ್ಲ, ಇವಾಗ ಹೋಗ್ಬಿಟ್ಟೈತಂತೆ. 7:30 ಬಸ್ಸು. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆಟೋದವ್ನಿಗೆ ಫೋನ್ ಮಾಡಿದ್ದೀನಿ ವಿತ್ತುಗೆ, ನೋಡ್ದೆ ಬರ್ತೀನಿ ಅಂತಂದವನೆ. ಜಾಸ್ತಿ ವೆಯ್ಟ್ ಮಾಡೋದಕ್ಕಾಗಲ್ಲ ಅಲ್ಲಿವರೆಗೂ. 7:30 ಮಕ್ಳನ್ನ ಕಟ್ಕೊಂಡು ಹೆಂಗಿರೋಕ್ಕಾಗುತ್ತೆ. ಅದಕ್ಕೆ ವಿತ್ತುಗೆ ಆಟೋಗೆ ಫೋನ್ ಮಾಡಿದ್ದೀವಿ, ಅವ್ನು ಇನ್ನೇನು ಬರ್ತಾನೆ, ಇನ್ನೇನು ಬಂದಮೇಲೆ ಹೊರಡೋದೇನೆ, ಸ್ವಲ್ಪ ಕೂತ್ಕೊಂಡು.
ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ತಡಿಯಪ್ಪ ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪಾನಿಪುರಿ ಮತ್ತು ಗೋಬಿನ ತಿನ್ನೋಣ ಅಂತ ಹೋದ್ವಿ. ಬಟ್ ಮನೆಗೆ ತೊಗೊಬಂದ್ವಿ. ನಾನು ನಮ್ಮ ಅಕ್ಕ ಹೋಗಿದ್ದು ಐಕ್ಳನ್ನ ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ನೋಡಿ, ಮನೆಗೆ ಬಂದೆ ನಾನು. ನಮ್ಮ ಖುಷಿ ಮತ್ತು ನಮ್ಮ ಯಶಿಕಾ ಟಿ ವಿಲಿ ಬರ್ತಿರೋ ಸಾಂಗ್, ನಮ್ಮ ಬಾಸ್ ಸಾಂಗ್ ಬರ್ತಾಯಿದೆ, ನೋಡ್ಕೊಂಡು ಡ್ಯಾನ್ಸ್ ಮಾಡ್ತವ್ರೆ. ಆದರೆ ಅವ್ರಿಗೆ ನಾನು ವೀಡಿಯೋ ಮಾಡ್ತಿರೋದು ಗೊತ್ತಾಗ್ಬಿಡ್ತು. ಅಷ್ಟೊತ್ತಿಂದ ಚೆನ್ನಾಗಿ ಮಾಡ್ತಾಯಿದ್ರು, ವೀಡಿಯೋ ಮಾಡೋದು ಗೊತ್ತಾಗ್ಬಿಡ್ತಲ್ಲ. ಸೊ ಹಾಗಾಗಿ ಅವ್ರು ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ಡ್ಯಾನ್ಸೇ ಮಾಡ್ತಿಲ್ಲ ನೋಡಿ, ಹೆಂಗೆ ಡೌಗಳು ಮಾಡ್ತವ್ರೆ. ವೀಡಿಯೋ ಆಫ್ ಮಾಡಿದ್ಮೇಲೆ ಮಾಡ್ತವ್ರೆ ನೋಡಿ ಇವಾಗ ಹೆಂಗೆ ಮಾಡ್ತವ್ರೆ ಅಂತ. ನಮ್ಮ ಖುಷಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಭರತನಾಟ್ಯ ಎಲ್ಲ ಮಾಡ್ತಾಳೆ. ಯಶಿಕಾ ಕೂಡ ಮಾಡ್ತಾಳೆ. ಬಟ್ ಯಶಿಕಂಗೆ ಈ ಥರ ಡ್ಯಾನ್ಸ್ ಎಲ್ಲ ಬರಲ್ಲ, ಇನ್ನೂ ಚಿಕ್ಕವಳಲ್ವಾ. ಬಟ್ ಯಶಿಕಾನು ಕೂಡ ಭರತನಾಟ್ಯ ಎಲ್ಲ ಅವಳು ಕೂಡ ಕಲ್ತಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಭರತನಾಟ್ಯ ಮಾಡ್ತಾಳೆ. ಮತ್ತು ಭರತನಾಟ್ಯದಲ್ಲಿ ಅದೇನೋ ಹೇಳ್ತಾರೆ, ಐ ಥಿಂಕ್ ಅದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ ನಮ್ಮ ಯಶಿಕಾ, ಖುಷಿಗಿನ್ನ ಚೆನ್ನಾಗಿ ಹೇಳ್ತಾಳೆ ಅದನ್ನು. ಆಮೇಲೆ ಭರತನಾಟ್ಯದಲ್ಲಿ ಸ್ಟಾರ್ಟಿಂಗ್ ನಮಸ್ಕಾರ ಮಾಡ್ತಾರಲ್ಲ, ಅದೆಲ್ಲ ಮಸ್ತಾಗಿ ಮಾಡ್ತಾರೆ. ಅದನ್ನು ನಾನು ವೀಡಿಯೋ ಮಾಡಿದ್ದೆ, ಬಟ್ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟೈತೆ. ನೆಕ್ಸ್ಟ್ ಟೈಮು ಮಾಡಿಸಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾವು ಪಾನಿಪುರಿ ಮತ್ತು ಗೋಬಿ ತೊಗೊಂಡು ಇವಾಗ ಜಸ್ಟು ಮನೆಗೆ ಬಂದ್ವಿ. ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.